ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಪಾಠ ಯಾವುದು ಅಂದ್ರೆ ಇತಿಹಾಸದ ಪರಿಚಯ ಅಂತದ. ಒಂದನೇ ಪಾಠ ಇತಿಹಾಸ ಅಂದ್ರೆ ಇದು ಸಮಾಜ ವಿಜ್ಞಾನದ ಒಂದು ಭಾಗ ಅದು. ಇತಿಹಾಸ ಅಂದ್ರೆ ಈ ಇತಿಹಾಸವನ್ನ ಹೆಂಗ್ ಇರ್ತಿತ್ತು, ಹೆಂಗ್ ರಚನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದ್ರ ಪರಿಚಯ ಕೊಡ್ತೀನಿ. ಇತಿಹಾಸದ ಪರಿಚಯ ಮಾಡ್ಕೋಬೇಕು ನಾವು ಅಂದ್ರೆ ಇತಿಹಾಸ ಹೆಂಗ್ ರಚನೆ ಮಾಡ್ತಾರ ಅಂತ ತಿಳ್ಕೊಬೇಕಾಗ್ತದೆ. ಏನು ಅಂದ್ರೆ ಇತಿಹಾಸ ರಚನೆ ಮಾಡಕ ಕೆಲವೊಂದು ಆಧಾರಗಳು ಬೇಕು. ಅವಕ್ಕ ಏನಂತ ಕರೀತಾರ ಅಂದ್ರೆ ಇತಿಹಾಸದ ಆಧಾರಗಳು ಅಂತ ಕರೀತಾರೆ. ಇತಿಹಾಸವನ್ನ ರಚನೆ ಮಾಡಲು ಬೇಕಾಗಿರ್ತಕ್ಕಂಥ ಪುರಾವೆಗಳು, ಸಾಕ್ಷಿಗಳನ್ನ ಸಂಗ್ರಹ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇತಿಹಾಸವನ್ನ ರಚನೆ ಮಾಡ್ತಾರೆ. ಅದಕ್ಕೆ ಇತಿಹಾಸದ ಆಧಾರಗಳು ಅಂತ ಕರೀತಾರ. ಈಗ ನಿಮ್ಗೊಂದು ಮಾಹಿತಿ ಏನಂದ್ರೆ ಇತಿಹಾಸ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ನಿಮಗ. ಅಂದ್ರೆ ಹಿಂದೆ ನಡೆದು ಹೋಗಿರ್ತಕ್ಕಂತಹ ಘಟನೆಗಳನ್ನ ಅಥವಾ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವಂತಹ ಒಂದು ಪದ್ಧತಿಯೇ ಏನಂತ ಕರಿಬೇಕು, ಅದನ್ನ ಇತಿಹಾಸ ಅಂತ ಹೇಳಿ ಕರಿಬೇಕು. ಅಂದ್ರ ಮನುಷ್ಯ ಹಿಂದೆ ನಡೆದು ಬಂದ ದಾರಿಯನ್ನ ಪರಿಚಯ ಮಾಡ್ತದೆ. ಇತಿಹಾಸ ಏನ್ ಮಾಡ್ತದಂದ್ರ ಮನುಷ್ಯ ಹಿಂದಿನ ಕಾಲದಿಂದಲೂ ಬದುಕಿ ಯಾವ ರೀತಿ ಬದುಕನ್ನ ಸಾಗಿಸ್ಕೊತಾ ಬಂದ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಂದ್ರೆ ಪರಿಚಯನ ಕೊಡ್ತದ. ಅವನ ಆ ದಾರಿಯಲ್ಲಿ ಹುಟ್ಟಿನಿಂದ ಹಿಂದಿನ ಕಾಲದ ಆದಿಮಾನವನ ಹುಟ್ಟಿನಿಂದ ಅವನ ಸಫಲತೆ ವಿಫಲತೆ ಇವುಗಳೆಲ್ಲವನ್ನ ವಿವರಿಸುವುದು ಯಾವುದು ಅಂದ್ರ ಇತಿಹಾಸ. ಇತಿಹಾಸ ಏನ್ ಮಾಡ್ತಂದ್ರ ಘಟನೆಯನ್ನ ವಿವರಿಸುವಾಗ ಕಥೆ ರೂಪದಲ್ಲಿ ಸಿಕ್ಕಿದೆಲ್ಲ ಹೇಳ್ಕೊತಾ ಹೋಗಲ್ಲ. ಇತಿಹಾಸದಾಗ ಅದರದೇ ಆಗಿರ್ತಕ್ಕಂಥ ಕೆಲವು ನಿಯಮಗಳವ. ಏನು ಅಂದ್ರ ಆಗಿನ ಕಾಲದ ಮಾನವನ ಕಾಲ, ಅವನ ಬದುಕಿರ್ತಕ್ಕಂಥ ಸ್ಥಳ, ಆ ಬದುಕಿರ್ತಕ್ಕಂಥ ವ್ಯಕ್ತಿಯ ಕುರಿತಂತೆ ನಿರ್ದಿಷ್ಟತೆ ಮತ್ತು ಖಚಿತತೆಯಿಂದ ಕೂಡಿರುತ್ತದೆ ಇತಿಹಾಸ. ನಿರ್ದಿಷ್ಟ ಮತ್ತು ಖಚಿತವಾಗಿ ನಡೆದು ಹೋದ ಸಂಗತಿಗಳ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದೇ ಇತಿಹಾಸ ಅಂತೇಳಿ ಕರೀತಾರ. ಅಂದ್ರ ಒಂದು ಘಟನೆ ನಡೆದಪ್ಪ ಹಿಂದಿನ ಕಾಲದಾಗ ಅಂದ್ರ ಆ ಘಟನೆ ಯಾವಾಗ ನಡೀತು, ಯಾಕೆ ನಡೀತು, ಯಾರಿಂದ ನಡೀತು ಎಂಬ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ದೊರಕಿಸ್ಕೊಡೋದು ಯಾವುದು ಅಂದ್ರ ಇತಿಹಾಸ. ಈಗ ನೀವು ಅಂತೀವಿ ಒಂದಾನೊಂದು ಕಾಲದಲ್ಲಿ ಒಂದು ಊರ್ನಾಗ ಒಬ್ಬ ರಾಜ ಇದ್ದ. ಇದು ಏನ್ ಅನ್ಸ್ಕೋತು ಅಂದ್ರ ಕತೆ ಅಂತ ಅನ್ಸ್ಕೋತು. ಆ ರಾಜಾಗ ಎಕ್ಯುರೇಟ್ ಹೆಸರಿರಲ್ಲ, ಆ ರಾಜನ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕಾಲಾವಧಿ ಇರಲ್ಲ. ಈ ರೀತಿ ಕಥೆಗೂ ಮತ್ತು ಇತಿಹಾಸಕ್ಕೂ ಏನದ ಅಂದ್ರೆ ವ್ಯತ್ಯಾಸ ಅದ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನು ಇನ್ನೊಬ್ಬ ರಾಜನೊಂದಿಗೆ ಯುದ್ಧ ಮಾಡಿದ. ಇದು ಒಂದು ಕಥೆ ಅಂತ ಅಷ್ಟೇ ಅನ್ಸ್ಬೋದು. ಯಾಕಂದ್ರ ಇಲ್ಲಿ ಸ್ಪಷ್ಟತೆ ಇಲ್ಲ. ಇನ್ನು ಇತಿಹಾಸ ಅಂತ ಎದಕ್ಕಂತಾರೆ ನೋಡ್ರಿ. ಸಾಶಾಪು ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರವನ್ನು ಆಳುತ್ತಿದ್ದ ಅಶೋಕ ಎಂಬ ಸಾಮ್ರಾಟ ಏನ್ ಮಾಡ್ದ ಅಂದ್ರೆ ಕಳಿಂಗ ರಾಜರ ಮೇಲೆ ಯುದ್ಧವನ್ನು ಮಾಡಿದ. ಇದು ಏನ್ ಅನ್ಸ್ಕೊತ ಅಂದ್ರ ಇತಿಹಾಸ ಅಂತ ಅನ್ಸ್ಬೋದು. ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಯಾಕಂದ್ರ ಒಂದು ಕಥೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇರಲ್ಲ, ಆದ್ರೆ ಒಂದು ಇತಿಹಾಸದಲ್ಲಿ ಏನಿರ್ತದೆ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇರ್ತದ. ಇದು ಇತಿಹಾಸ ಅಂತ ಅನ್ಸ್ಬೋದು. ಇನ್ನು ಇತಿಹಾಸ ನಮ್ಗೆಲ್ಲ ಯಾಕೆ ಬೇಕು ಅಂತ ನೀವು ಪ್ರಶ್ನೆ ಮೂಡ್ಬೋದು. ಯಾಕೆ ಬೇಕು ಅಂದ್ರೆ ಒಂದು ಉದಾಹರಣೆ ನೋಡ್ರಿ. ನೀವೇನ್ ಮಾಡಿರ್ತೀರಿ ಅಂದ್ರೆ ಒಂದಿನ ಬೆಂಕಿಯ ಉಂಡೆಯನ್ನ ಅಕಸ್ಮಾತ್ ಆಗಿ ಹೋಗ್ಬಿಡ್ತೀರಿ ಅಥವಾ ಕೈಯಲ್ಲಿ ಹಿಡಿತೀರಿ ಬೆಂಕಿ ಉಂಡೆಯನ್ನ. ಅವಾಗ ನಿಮ್ಗೆ ಏನಾಗ್ಬಿಡ್ತದೆ ಅಂದ್ರ ಅದು ಅನುಭವ ಆಗ್ತದೆ. ಬೆಂಕಿ ಸುಟ್ಟಿರ್ತಕ್ಕಂಥ ಅನುಭವ ನಿಮ್ಗೆ ಆಗ್ಬಿಡ್ತದೆ. ಅದಕ್ಕೆ ನೀವು ಜೀವನದಲ್ಲಿ ಯಾವತ್ತೂ ಏನ್ ಮಾಡಲ್ಲ ಅಂದ್ರೆ ಆ ಬೆಂಕಿ ಉಂಡೆಯನ್ನ ಕೈಯಲ್ಲಿ ಹಿಡಿಲಿಕ್ಕೆ ಹೋಗಲ್ಲ. ಯಾಕಂದ್ರ ನಿಮ್ಗ ಆವತ್ತು ಸುಟ್ಟಿದ್ದು ಯಾವತ್ತಿಗೂ ಮರ್ತು ಹೋಗಲ್ಲ. ಅದಕ್ಕ ಇನ್ನೊಂದ್ಸಲ ಮಾಡಿರ್ತಕ್ಕಂಥ ತಪ್ಪು, ಆ ಬೆಂಕಿಯ ಜ್ವಾಲೆಯನ್ನ ಮುಟ್ಟುವಂತ ತಪ್ಪು ನೀವು ಇನ್ನೂ ಯಾವತ್ತೂ ಮಾಡಲ್ಲ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನೆನಪು, ಸ್ಮರಣ ಶಕ್ತಿ. ಯಾಕೆ ನಾವು ಇನ್ನ ಮುಟ್ಟಲ್ಲ ಬೆಂಕಿಯನ್ನ ಅಂದ್ರೆ ನಮ್ಗೆ ನೆನಪು ಉಳಿದದು, ನಮ್ಮಲ್ಲಿ ಸ್ಮರಣೆ ಉಳಿದದ, ಜ್ಞಾಪಕ ಉಳಿದದ ನಮಗೆ. ಅದಕ್ಕ ಒಂದು ವೇಳೆ ಮನುಷ್ಯನಿಗೆ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿನೇ ಇದ್ದಿದ್ದಿಲ್ಲ ಅಂದ್ರೆ ಮನುಷ್ಯ ಹೆಂಗ್ ಬದುಕ್ತಾ ಇದ್ದ ಅಂದ್ರ ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ಕೋತ ಹೋಗ್ತಿದ್ದ. ಯಾಕಂದ್ರೆ ಅವನಿಗೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ನೆನಪೇ ಇರ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ದ, ಇನ್ನ ಮತ್ತೆ ಅದೇ ಮಾಡಿರ್ತಕ್ಕಂಥ ತಪ್ಪು ಮಾಡ್ಕೋತಾ ಹೋಗ್ತಿದ್ದ. ಅದಕ್ಕ ಮನುಷ್ಯನಿಗೆ, ಮಾನವನ ಪ್ರಗತಿಗೆ ಸ್ಮರಣ ಶಕ್ತಿ ಬಹಳಷ್ಟು ಅವಶ್ಯಕ. ಹಂಗ ಒಬ್ಬ ಮನುಷ್ಯನಿಗೆ ಸ್ಮರಣ ಶಕ್ತಿ ಎಷ್ಟು ಅವಶ್ಯಕವೋ ಒಂದು ಸಮಾಜ, ಒಂದು ದೇಶ, ಇದಕ್ಕ ಅಷ್ಟೇ ಇತಿಹಾಸ ಬಹಳ ಅವಶ್ಯಕ. ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಷ್ಟೇ ಪ್ರಮುಖ ದೇಶಕ್ಕೆ ಏನ್ ಬೇಕು ಅಂದ್ರೆ ಇತಿಹಾಸ ಬಹಳ ಅವಶ್ಯಕ ಆಗಿರ್ತದ. ಇಲ್ಲಿ ಇತಿಹಾಸ ಏನು ತಿಳಿಸ್ಕೊಡ್ತದೆ ನಮಗ ಅಂದ್ರೆ ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ಹಿರಿಯ ತಲೆಮಾರುಗಳು, ನಮ್ಮ ಹಿಂದೆ ಕಳೆದು ಹೋಗಿರ್ತಕ್ಕಂಥ ತಲೆಮಾರು, ಅವರು ಅನುಭವಿಸಿರ್ತಕ್ಕಂಥ ಕಷ್ಟ ನಷ್ಟಗಳು, ಅವರಿಗೆ ಆಗಿರ್ತಕ್ಕಂಥ ತೊಂದರೆಗಳು, ಸುಖ ದುಃಖಗಳು, ಅವರು ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳು, ಅವರು ಮಾಡಿರ್ತಕ್ಕಂಥ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ನಾವು ಏನ್ ಮಾಡ್ಬೋದು ಅಂದ್ರೆ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಬದುಕಲು ಏನ್ ಮಾಡ್ಕೊಡ್ತದೆ ಅಂದ್ರೆ ಇದು ಸಹಾಯವನ್ನ ಮಾಡ್ತದ. ಅವರ ವಿಚಾರಧಾರೆಗಳು, ಅವರ ತತ್ವಾದರ್ಶಗಳು, ಅವರು ತಮ್ಮ ಜೀವನದಲ್ಲಿ ಉಪಯೋಗಿಸಿದ ಮಹಾನ್ ಸಾಧನಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ತಲೆಮಾರಿನಿಂದ ಮುಂದಿನ ತಲೆಮಾರಿಗೆ ಅವುಗಳನ್ನ ತೆಗೆದುಕೊಂಡು
ಒದಗಿಸ್ಕೊಡ್ತದ. ಇದಷ್ಟೇ ಅಲ್ಲ, ಅಭಿಮಾನ, ಗೌರವ ಇದೆಲ್ಲ ಇತಿಹಾಸ ಏನ್ ಮಾಡ್ತದೆ ವ್ಯಕ್ತಿಗಳಲ್ಲಿ ಮೂಡಿಸಲು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತದ. ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಈಗ ಇಷ್ಟೆಲ್ಲ ಹೇಳಿದ ಇತಿಹಾಸ ಅಂದ್ರೆ ಹೆಂಗಿರ್ತದ, ಇತಿಹಾಸ ಕಥೆಗಿಂತ ಎಷ್ಟು ಭಿನ್ನವಾಗ್ಯದ, ಇತಿಹಾಸ ಅಂದ್ರೆ ಹ್ಯಾಂಗಿರ್ತದ ಅನ್ನೋದ್ರ ಬಗ್ಗೆ ಹೇಳ್ದ. ಅಂದ್ರ ಈ ಇತಿಹಾಸ ಹಿಂಗೆ ರಚನೆ ಮಾಡ್ಬೇಕು ಅಂತ ನಮಗೆ ಹೇಳ್ಕೊಟ್ಟವ್ರು ಯಾರು ಅಂದ್ರ ಒಬ್ಬ ವ್ಯಕ್ತಿ. ಅವ್ರು ಯಾರು ಅಂದ್ರ ಗ್ರೀಕ್ ದೇಶದ ಹೆರೋಡೋಟಸ್ ಎನ್ನುವಂತ ಒಬ್ಬ ವ್ಯಕ್ತಿ. ಇವರು ಇತಿಹಾಸವನ್ನ ಹೆಂಗ್ ರಚನೆ ಮಾಡಬೇಕು ಅಂತ ಹೇಳ್ಯಾರ. ಯಾರು ಅಂದ್ರೆ ಗ್ರೀಕ್ ದೇಶದ ಹೆರೋಡೋಟಸ್ ಎನ್ನುವಂತ ವ್ಯಕ್ತಿ ಇತಿಹಾಸ ರಚನೆ ಮಾಡಲು ಹೆಂಗ್ ಮಾಡ್ಬೇಕು ಅಂತ ಸಲಹೆ ಸೂಚನೆಗಳನ್ನ ಕೊಟ್ಟರ. ಅದಕ್ಕೆ ಇವರನ್ನ ಏನಂತ ಕರೀತಾರೆ ಅಂದ್ರ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಇನ್ನು ಇತಿಹಾಸ ರಚನೆ ಮಾಡಕ್ಕೆ ಆಧಾರಗಳು ಬೇಕು ಅಂತ ಹೇಳಿ ನಾನು ಫಸ್ಟಿಗೆ ಮೊದಲಿಗೆ ಹೇಳ್ತೇನೆ. ಆ ಆಧಾರಗಳಲ್ಲಿ ಪ್ರಕಾರಗಳನ್ನ ನೋಡ್ರಿ. ಒಂದನೇದು ಸಾಹಿತ್ಯ ಆಧಾರ, ಎರಡನೇದು ಯಾವುದು ಅಂದ್ರ ಪುರಾತತ್ವ ಆಧಾರ. ಒಂದನೇದು ಸಾಹಿತ್ಯ ಆಧಾರ, ಎರಡನೇದು ಪುರಾತತ್ವ ಆಧಾರ. ಇನ್ನು ಸಾಹಿತ್ಯ ಆಧಾರದಾಗ ಮತ್ತೆ ಎರಡು ಪ್ರಕಾರಗಳು ಬರ್ತವೆ. ಅದು ಯಾವುದು ಅಂದ್ರ ಒಂದನೇದು ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಈಗ ನೋಡ್ರಿ, ಸಾಹಿತ್ಯದಾಗ ಎರಡು ಪ್ರಕಾರಗಳು ಬರ್ತವೆ, ಲಿಖಿತ ಮತ್ತು ಮೌಖಿಕ ಅಂತ ಹೇಳ. ಲಿಖಿತ ಅಂದ್ರೆ ಹೆಂಗಿರ್ತದೆ ಅಂದ್ರ ಬರವಣಿಗೆಯ ರೂಪದಾಗಿರ್ತದೆ. ಕೃತಿ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಶಿಲಾಶಾಸನಗಳ ಮೇಲೆ ಬರೆದಿರೋದಾಗಿರ್ಬೋದು, ಇವೆಲ್ಲ ಲಿಖಿತವಾಗಿ ಕೈಗಳ ಬರವಣಿಗೆಯ ರೂಪದಲ್ಲಿ ಅಥವಾ ಚಿತ್ರ ರೂಪದಲ್ಲಿ ಇರ್ತದೆ. ಅದಕ್ಕೆ ಲಿಖಿತ ಸಾಹಿತ್ಯ ಅಂತ ಕರೀತಾರೆ. ಮೌಖಿಕ ಸಾಹಿತ್ಯ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಬಾಯಿಯಿಂದ ಬಾಯಿಗೆ ಹರಿದು ಬರ್ತದೆ. ಅದಕ್ಕೆ ಏನು ಬರವಣಿಗೆ ರೂಪದಲ್ಲಿ ಇರಲ್ಲ. ಉದಾಹರಣೆಗೆ ನೀವು ನೋಡ್ರಿ, ಲಾವಣಿ ಕಥೆ ಐತಿಹ್ಯ ಅಂದ್ರ ಲಾವಣಿಗೆ ಅಂದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆ ನಿಮಗೆ 6ನೇ ಕ್ಲಾಸ್ನಾಗ ಏನದಂದ್ರ ಒಂದು ಹಾಡು ಬರ್ತು. ಮುಂದೆ ಸಿಲೆಬಸ್ಸಿಗೆ ಬಂದಾಗ ಹೇಳ್ಕೊತ ಹೋಗ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರ ಮಾಡಿರ್ತಕ್ಕಂಥ ಧೀರ ಮನುಷ್ಯರ ಬಗ್ಗೆ, ಮಾನವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಹಾಡಿನ ರೂಪದಲ್ಲಿ ಹೇಳೋರು. ಕಥೆ ಅಂದ್ರೆ ಜಾನಪದ ಕಥೆಗಳು ನೋಡ್ರಿ, ಜಾನಪದ ಹಾಡುಗಳಿರ್ತಾವ. ಅವು ಜಾನಪದ ಹಾಡುಗಳಿಗೆ ಯಾವುದೇ ಆಗಿರ್ತಕ್ಕಂಥ ಬರವಣಿಗೆ ರೂಪ ಬೇಕಾಗಿಲ್ಲ. ನಮ್ಮ ತಲೆಮಾರಿಯಿಂದ ಮುಂದಿನ ತಲೆಮಾರಿಗೆ ನಾವು ಬಾಯಿ ಮೂಲಕ ಅವುಗಳನ್ನ ಏನ್ ಮಾಡ್ತೀವಿ, ಹೇಳ್ಕೊಡ್ತೀವಿ. ಅದೇ ರೀತಿ ಐತಿಹ್ಯ, ಒಂದು ಪ್ರಸಿದ್ಧ ಸ್ಥಳಗಳ ಬಗ್ಗೆ ಆಗಿರ್ಬೋದು, ಒಂದು ಪ್ರಸಿದ್ಧ ಕಾರ್ಯಕ್ರಮದ ಬಗ್ಗೆ ಏನಾಗಿರ್ಬೋದು ಅಂದ್ರೆ ಅದು ಹಿಂದಿನಿಂದ ನಡ್ಸ್ಕೊಂಡು ಬಂದಿದ್ದನ್ನ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ. ಈ ರೀತಿ ಇದು ಮೌಖಿಕ. ಇದು ಲಿಖಿತ ರೂಪದಲ್ಲಿಲ್ಲ. ಈ ಲಿಖಿತ ರೂಪದಾಗ ಯಾವ್ದು ಅಂದ್ರೆ ಒಂದು ದೇಶೀಯ ಸಾಹಿತ್ಯನ ವಿದೇಶಿ ಸಾಹಿತ್ಯ. ಅಂದ್ರೆ ದೇಶೀಯ ಅರಸರ ಬಗ್ಗೆ ದೇಶೀಯ ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳು, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲಾಶಾಸನಗಳು, ಇವುಗಳನ್ನೆಲ್ಲ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ವಿದೇಶಿಯರು ಬಂದು ತಮ್ಮ ಅನುಭವಗಳನ್ನ, ಭಾರತದಲ್ಲಿ ಕಳೆದಿರ್ತಕ್ಕಂತಹ ತಮ್ಮ ಕಾಲಾವಧಿಯಲ್ಲಿನ ಅನುಭವಗಳನ್ನ ಮತ್ತು ಭಾರತದ ವಿಶಿಷ್ಟ ಪ್ರದೇಶಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಬರೆದಿಟ್ಟದ್ದು ವಿದೇಶಿ ಸಾಹಿತ್ಯ. ಈ ರೀತಿ ಸಾಹಿತ್ಯದಲ್ಲಿ ಆಧಾರದಲ್ಲಿ ಲಿಖಿತ ಮೌಖಿಕ ಸಾಹಿತ್ಯ ಎಷ್ಟು ಭಿನ್ನವಾಗದ ಅನ್ನೋದು ನೋಡ್ರಿ. ಇನ್ನು ಪುರಾತತ್ವ ಸಾಹಿತ್ಯ, ಇದು ಪುರಾತತ್ವ ಸಾಹಿತ್ಯದಾಗ ಏನ್ ಬರ್ತಾವ ಅಂದ್ರೆ ಪ್ರಮುಖವಾಗಿ ಮೂರು ಬರ್ತಾವ. ಯಾವ್ಯಾವಂದ್ರ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು. ಇವುಗಳಿಗೆ ಬಿಟ್ಟು ಕೂಡ ಇತರವಾಗಿ ಯಾವುದಾದ್ರೂ ಅವಶೇಷಗಳಿರ್ಬೋದು. ಈಗ ಪುರಾತತ್ವ ಆಧಾರ ಅಂತ ಎದಕ್ಕಂತ ನೋಡ್ರಿ. ಪುರಾತತ್ವ ಆಧಾರ ಅಂತ ಎದಕ್ಕಂತ ಕರಿಬಹುದು ಅಂದ್ರ ಇಲ್ಲಿ ಸ್ಮಾರಕಗಳು, ದೊಡ್ಡ ದೊಡ್ಡ ಹಿಂದಿನ ಕಾಲದ ರಾಜ ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಮಾರಕಗಳು, ದೇವಸ್ಥಾನಗಳಾಗಿರ್ಬೋದು, ಕೋಟೆ ಕೊತ್ತಲೆಗಳಾಗಿರ್ಬೋದು, ಇವು ಇರ್ತಾವೆ. ಇನ್ನು ನಾಣ್ಯಗಳು ಅಂದ್ರೆ ಏನಾಗಿರ್ತಾವ ಅಂದ್ರೆ ಚಿನ್ನದ ನಾಣ್ಯಗಳಾಗಿರ್ಬೋದು, ಕಂಚಿನ ಆಗಿರ್ಬೋದು, ಬೆಳ್ಳಿಯ ನಾಣ್ಯಗಳು, ಹಿಂದಿನ ಕಾಲದಾಗ ತೊಗಲಿನ ನಾಣ್ಯಗಳು. ಅವುಗಳನ್ನೆಲ್ಲ ಏನ್ ಮಾಡಿದ್ರು ಅಂದ್ರೆ ತಮ್ಮ ಅವಧಿಯಲ್ಲಿ ರಾಜ ಮಹಾರಾಜರು ಆ ನಾಣ್ಯಗಳನ್ನ ಹೊಲಿಸಿ ಏನ್ ಮಾಡ್ತಿದ್ರು ಅಂದ್ರೆ ಆಳ್ವಿಕೆಯನ್ನ ಮಾಡ್ತಿದ್ರು. ಆ ನಾಣ್ಯಗಳು ಆಗಿನ ಕಾಲದ ಸಾಮ್ರಾಜ್ಯದಲ್ಲಿ ಇರ್ತಿದ್ವು ಅಂತ ನಾಣ್ಯಗಳು ದೊರಕಿರೋದ್ರಿಂದ ಅವುಗಳು ಕೂಡ ಇತಿಹಾಸ ರಚನೆ ಮಾಡಕ್ಕೆ ಸಹಾಯವನ್ನ ಮಾಡ್ತಾವೆ. ಇನ್ನು ಶಾಸನಗಳು, ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಅದರ ಪ್ರಕಾರ ನೋಡ್ಕೊತ ಹೋದ್ರೆ ಆ ಶಾಸನ ಕಾಕುತ್ಸವರ್ಮನ ಕಾಲದಲ್ಲಿ ರಚನೆ ಆಯಿತು. ಆ ಶಾಸನದ ಕನ್ನಡ ಪದಗಳು ಬಳಕೆಯಾಗಿಲ್ಲ. ಇದೆಲ್ಲ ಗೊತ್ತಾಗ್ತದೆ. ಅಂದ್ರೆ ಶಾಸನಗಳು, ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರ ಅಶೋಕ ಅತಿ ಹೆಚ್ಚು ಶಾಸನಗಳನ್ನ ಏನ್ ಮಾಡಿದ ತನ್ನ ಕಾಲಾವಧಿಯಲ್ಲಿ ರಚನೆಯನ್ನ ಮಾಡಿಸಿರ್ತಾನ. ಅದಕ್ಕೆ ಈ ಶಾಸನಗಳು ಇತಿಹಾಸ ರಚನೆ ಮಾಡುವಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವ. ಇದಷ್ಟೇ ಅಲ್ಲ, ಪುರಾತತ್ವ ಆಧಾರದಲ್ಲಿ ಸ್ಮಾರಕ, ನಾಣ್ಯ, ಶಾಸನಗಳು ಬಿಟ್ಟು ಉಳಿದ ಇತರ ಅವಶೇಷಗಳು ಏನಾದ್ರೂ ಸಿಕ್ಕಿರ್ಬೋದು. ಬಳೆ, ಮಡಿಕೆ ಚೂರುಗಳು ಸಿಕ್ಕಿರ್ಬೋದು, ಆಗಿನ ಕಾಲದ ಲೋಹಗಳ ವಸ್ತುಗಳು ಸಿಕ್ಕಿರ್ಬೋದು. ಇವೆಲ್ಲ ಏನಾಗ್ತವ ಅಂದ್ರ ಇತಿಹಾಸವನ್ನ ರಚನೆ ಮಾಡಲು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವ. ಇನ್ನು ನಿಮ್ಗೆ ಗೊತ್ತಾಗಿರ್ತದ ಏನು ಅಂದ್ರ ಇತಿಹಾಸ ಅಂದ್ರೆ ಏನು, ಇತಿಹಾಸವನ್ನ ರಚನೆ ಮಾಡಬೇಕು ಅಂತ ಯಾರು ತಿಳಿಸ್ಕೊಟ್ರು? ಹೆರೋಡೋಟಸ್. ಇತಿಹಾಸವನ್ನ ರಚನೆ ಮಾಡಲು ಬೇಕಾಗಿರ್ತಕ್ಕಂಥ ಆಧಾರಗಳು ಯಾವುವು, ಅದರಲ್ಲಿರ್ತಕ್ಕಂಥ ವಿಧಗಳು ಯಾವುವು, ಇವೆಲ್ಲ ಇತಿಹಾಸದ ಆಧಾರಗಳಾದವು. ಈಗ ನೆಕ್ಸ್ಟ್ ಆಯ್ತು ಈಗ ನಾವು ಭಾರತೀಯ ಇತಿಹಾಸ ರಚನೆ
ಸಂಬಂಧಿಸಿರ್ತಕ್ಕಂತಹ ಬರವಣಿಗೆಯಲ್ಲಿ ಬಂದಿರ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಊಹೆಗಳನ್ನ ಮಾಡ್ಯಾರ. ಅದ್ರಾಗ ಯಾರು ನೋಡ್ರಿ ಯುರೋಪಿಯನ್ನರು ಯಾವ ರೀತಿ ಭಾರತವನ್ನ ಪರಿಚಯ ಮಾಡ್ತಾರೆ ನೋಡ್ರಿ. ಅದ್ರಾಗ ಯಾರು ಅಂದ್ರ ಇಲ್ಲಿ ಹಿಂದಿನ ಪ್ರಾಚೀನ ಕಾಲದಿಂದಲೂ ಕತೆ ಲಾವಣಿಗಳ ಮೂಲಕ ಪುರಾಣಗಳ ಮೂಲಕ ಏನಿತ್ತು ಅಂದ್ರೆ ಇತಿಹಾಸ ಹಿಂದಿನ ಕಾಲದಾಗ ಹೆಂಗಿತ್ತು ಹಂಗಿತ್ತು ಅಂತ ನಮ್ಗೆ ಗೊತ್ತದು. ಆದ್ರೆ 16ನೇ ಶತಮಾನದ ನಂತರ ಯುರೋಪಿಯನ್ನರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಮೊದಲಿಗೆ ಅವ್ರು ಬಂದಿದ್ದು ವ್ಯಾಪಾರಕ್ಕೋಸ್ಕರ ಅಂತ ಬಂದಿದ್ರು ಕೂಡ ಅವ್ರು ಏನ್ ಮಾಡ್ತಾರ ಅಂದ್ರ ಕೆಲವೊಬ್ಬರು ಅದರಲ್ಲಿ ಜೇಸುಟ್ ಪಾದ್ರಿಗಳು ಅಂತ ಕರೀತಾರೆ. ಯಾಕೆ ಹಿಂಗೆ ಕರೀತಾರೆ ಅಂದ್ರೆ ಪಾದ್ರಿಗಳಂದ್ರ ಕ್ರೈಸ್ತ ಧರ್ಮವನ್ನ ಬೇರೆ ಬೇರೆ ದೇಶಗಳಿಗೆ ಪ್ರಚಾರ ಮಾಡಲು ಬಂದಿರ್ತಾರ. ಅಲ್ಲಿ ಅವರು ಭಾರತಕ್ಕೂ ಕೂಡ ಬಂದಿರ್ತಾರ. ಅಂತಹ ಪಾದ್ರಿಗಳು ಏನ್ ಮಾಡ್ತಾರ ಅಂದ್ರ ಅವರು ಆಗ್ರಾ, ದೆಹಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನ್ ಮಾಡ್ತಾರ ಅಂದ್ರೆ ವಾಸವನ್ನ ಮಾಡ್ತಾರ. ಮೊಟ್ಟ ಮೊದಲ ಬಾರಿಗೆ ಹೆನ್ರಿಚ್ ರೋತ್ ಎನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ 350 ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿರ್ತಕ್ಕಂಥ ವ್ಯಾಕರಣವನ್ನ ಏನ್ ಮಾಡ್ತಾನೆ ಅಂದ್ರೆ ಲ್ಯಾಟಿನ್ ಭಾಷೆಗೆ ಏನ್ ಮಾಡ್ತಾನೆ ಅದನ್ನ ಬರೀತಾನೆ, ಭಾಷಾಂತರ ಮಾಡ್ತಾನೆ. ಸಂಸ್ಕೃತದಲ್ಲಿರ್ತಕ್ಕಂಥ ವ್ಯಾಕರಣವನ್ನ ಏನ್ ಮಾಡ್ತಾನೆ ಹೆನ್ರಿಚ್ ರೋತ್ ಎನ್ನುವಂತವ ಅದನ್ನ ಲ್ಯಾಟಿನ್ ಭಾಷೆಯಲ್ಲಿ ಬರೀತಾನೆ. ಇದರಲ್ಲಿ ಏನಾಗ್ಕೋತ ಬಂದು ನೋಡ್ರಿ ಅಂದ್ರ ಅವರಿಗೆ ಈ ಭಾಷೆಯ ಬಗ್ಗೆ ಪರಿಚಯ ಉಂಟಾಯ್ತು. ಯಾರಿಗೆ? ಯುರೋಪಿಯನ್ನರಿಗೆ. ಈ ರೀತಿ ನಂತರ ಬಂದಿರತಕ್ಕಂಥ ಬೇರೆ ಬೇರೆ ಯುರೋಪಿಯನ್ನರು ಕೂಡ ಏನ್ ಮಾಡ್ತಾರ ಅಂದ್ರ ಇಲ್ಲಿ ಭಾರತದ ಇತಿಹಾಸದ ಬಗ್ಗೆ ಬರೆಯಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರ. ಇದಷ್ಟೇ ಅಲ್ಲ, ಬ್ರಿಟಿಷರ್ ಭಾರತಕ್ಕೆ ವ್ಯಾಪಾರ ಮಾಡಕ್ ಬಂದು ವ್ಯಾಪಾರದಲ್ಲಿ ಎಷ್ಟು ಹೆಂಗ್ ಮುಂದುವರಿತಾರೋ ಆ ರೀತಿ ಭಾರತದ ಜೊತೆಗೆ ಸಂಪರ್ಕ ಹೆಚ್ಚಿಗೆ ಮಾಡ್ಕೋಕ್ ಪ್ರಯತ್ನ ಪಡ್ತಾರೆ. ಭಾರತೀಯರ ಜೊತೆಗೆ ಸಂಪರ್ಕ ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ರೆ ಯುರೋಪಿಯನ್ನರಿಗೆ ಏನ್ ಬೇಕು? ಭಾರತದ ನಡವಳಿಕೆ, ಭಾರತೀಯರ ನಡವಳಿಕೆ, ಅವ್ರ ವಿಚಾರ, ಅವ್ರ ನಂಬಿಕೆ, ಅವ್ರ ಕಾನೂನು, ಅವ್ರ ಜೀವನ ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಅನಿವಾರ್ಯ ಆಗ್ತದ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರ ಅವರು ಹಿಂದಿನ ಕಾಲದ ಮನುಸ್ಮೃತಿ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಅಂತ ಕಥೆಗಳು ಇವುಗಳನ್ನೆಲ್ಲ ಏನ್ ಮಾಡ್ಕೋತಾರ ಅಂದ್ರೆ ಇಂಗ್ಲಿಷ್ಗೆ ಅನುವಾದವನ್ನ ಮಾಡ್ಕೋತಾರೆ, ಭಾಷಾಂತರವನ್ನ ಮಾಡ್ಕೋತಾರೆ. ಈ ರೀತಿ ಭಾಷಾಂತರ ಮಾಡ್ಕೊಂಡು ಭಾರತೀಯರ ಬಗ್ಗೆ ತಿಳ್ಕೊಳ್ಳಕ ಪ್ರಯತ್ನವನ್ನ ಮಾಡ್ತಾರ. ಅದ್ರಾಗ ಭಾರತೀಯರ ಅಧ್ಯಯನಕ್ಕೆ ಹೆಜ್ಜೆ ಇಟ್ಟ ಮೊಟ್ಟ ಮೊದಲ ವ್ಯಕ್ತಿ ಇಂಗ್ಲಿಷ್ ಅಧಿಕಾರಿ ಯಾರು ಅಂದ್ರ ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಹಳಷ್ಟು ಏನ್ ಮಾಡ್ತಾನ ಅಂದ್ರೆ ಭಾರತದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ. ಈತನ ಪ್ರಯತ್ನದ ಫಲವಾಗಿ ಏನಾಗಿದೆ ಅಂದ್ರ ಭಾರತ ಇತಿಹಾಸ ರಚನೆ ಆಗ್ತದೆ. ಹೆಂಗಂದ್ರ ಈ ವಿಲಿಯಂ ಜೋನ್ಸ್ ಬರ್ತಾನ ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬರ್ತಾನೆ. ಬರ್ಬೇಕಾದ್ರೆ ಮೊಟ್ಟ ಮೊದಲು ಬಂಗಾಳದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಗ್ತದ ಇಂಗ್ಲಿಷರ ಕಾಲದಾಗ. ಆ ನ್ಯಾಯಾಧೀಶನಾಗಿ ಬಂದಿರ್ತಕ್ಕಂಥ ಇವರು 1784ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏಸಿಯಾಟಿಕ್ ಸೊಸೈಟಿ ಅನ್ನೋದೊಂದು ಗ್ರಂಥ ರಚನೆ ಮಾಡ್ತಾರೆ. ಆ ಒಂದು ಗ್ರಂಥವನ್ನ ಇದು ಸೊಸೈಟಿ ಎಂಬ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆಯಲ್ಲಿ ಅದು ಈಗಲೂ ಆದ ಸಂಸ್ಥೆಯಲ್ಲಿ ಅಂದ್ರೆ ಕಲ್ಕತ್ತಾದಲ್ಲಿ ಈಗಿನ ಸದ್ಯ ಕಲ್ಕತ್ತಾದಾಗ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ಇನ್ನು ಬಹುಭಾಷೆಯ ಪರಿಣಿತರಾಗಿರ್ತಕ್ಕಂಥ ವಿಲಿಯಂ ಜೋನ್ಸ್ ಅವರು ಗೀತ ಗೋವಿಂದ, ಮಾನವತಾ ಶಾಸ್ತ್ರ ಇವೆಲ್ಲ ಗ್ರಂಥಗಳನ್ನ ಓದಿ, ಇದಷ್ಟೇ ಅಲ್ಲ ಕಾಳಿದಾಸನ ಪ್ರಮುಖ ಕೃತಿ ಯಾವುದು ಅಂದ್ರೆ ಶಾಕುಂತಲ, ಅಭಿಜ್ಞಾನ ಶಾಕುಂತಲ. ಈ ಕೃತಿ ಸಂಸ್ಕೃತದಾಗಿರ್ತದೆ. ಅದನ್ನ ತಿಳಿದುಕೊಳ್ಳುವ ಸಲುವಾಗಿ, ಅದನ್ನ ಇಂಗ್ಲಿಷರಿಗೆ ಪರಿಚಯ ಸಲುವಾಗಿ ಅದನ್ನ ಇಂಗ್ಲಿಷಿಗೆ ಭಾಷಾಂತರವನ್ನ ಮಾಡ್ತಾರೆ. ಈ ರೀತಿ ಇವರಷ್ಟೇ ಅಲ್ಲ, ಮತ್ತೊಬ್ಬ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಯಾರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅಂತೇಳಿ. ಇವರು ಕೂಡ ಯುರೋಪಿನ ಮತ್ತೊಬ್ಬ ವ್ಯಕ್ತಿ. ಇವರು ಜರ್ಮನ್ ದೇಶದವರಾಗಿರ್ತಕ್ಕಂಥ ಇವರು ಸೆಕ್ರೆಡ್ ಆಫ್ ದಿ ಬುಕ್ಸ್ ಎನ್ನುವಂತ ಒಂದು ಹೆಸರಿನಲ್ಲಿ 50 ಪುಟಗಳಿರ್ತಕ್ಕಂಥ ಒಂದು ಪುಸ್ತಕವನ್ನ ಬರೆದು ಇಂಗ್ಲಿಷ್ನಲ್ಲಿ ಅದನ್ನ ಏನ್ ಮಾಡ್ತಾರ ಅಂದ್ರ ಇಂಗ್ಲಿಷ್ನಲ್ಲಿ ಅದನ್ನ ಭಾಷಾಂತರ ಮಾಡ್ಕೊಂಡ್ಬಿಡ್ತಾರ. ಈ ರೀತಿ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಜೇಮ್ಸ್ ಮಿಲ್ ಎನ್ನುವಂತ ಇನ್ನೊಬ್ಬ ವ್ಯಕ್ತಿ, ಸ್ಕಾಟ್ಲೆಂಡ್ ಅಂತ ಬರ್ತದೆ, ಆ ದೇಶದ ಒಬ್ಬ ವ್ಯಕ್ತಿ ಹಿಸ್ಟ್ರಿ ಆಫ್ ಇಂಡಿಯಾ ಎನ್ನುವಂತ ಒಂದು ಕೃತಿಯನ್ನು ರಚನೆ ಮಾಡ್ತಾರ. ಇವರಷ್ಟೇ ಅಲ್ಲ, ಅಬೆ ಡುಬಾಯಿಸ್ ಅಂತ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅಬೆ ಡುಬಾಯಿಸ್ ಅಂತೇಳಿ. ಈ ವ್ಯಕ್ತಿ ಎಲ್ಲಿ ಬಂದು ಉಳಿದಿರ್ತಾರೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದು ಉಳಿದಿರ್ತಾರೆ. ಅದಕ್ಕೆ ಇವರು ಕರ್ನಾಟಕದ ಇತಿಹಾಸದ ಬಗ್ಗೆ ಬಹಳಷ್ಟು ಒಲವನ್ನು ತೋರಿಸ್ತಾರೆ. ಯಾರು ಅಂದ್ರೆ ಅಬೆ ಡುಬಾಯಿಸ್. ಇವರು ಶ್ರೀರಂಗಪಟ್ಟಣ ಕರ್ನಾಟಕಕ್ಕೆ ಬಂದಾರ ಅಂತ ಹೇಳಿ, ಕರ್ನಾಟಕದ ಎಲ್ಲಿ ಬಂದಿರ್ತಾರೆ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಬಂದು ಬಹಳಷ್ಟು ದಿನಗಳವರೆಗೆ ಉಳ್ಕೊಂಡಿರ್ತಾರೆ. ಉಳ್ಕೊಂಡಾಗ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಸನ್ಯಾಸಿಯಂತೆ ವೇಷಭೂಷಣ ಇರ್ತದೆ. ಇವರು ಉದ್ದ ಕೂದಲು, ಸನ್ಯಾಸಿಯ ವೇಷ, ಬಟ್ಟೆ ವಸ್ತ್ರಗಳ ಉಡುಗೆ ತೊಡುಗೆಯಲ್ಲಿ ಭಿನ್ನತೆ ಇರ್ತದೆ. ಇದನ್ನ ನೋಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಏನಂತ ಕರೀತಾರೆ ಅಂದ್ರ ದೊಡ್ಡ ಮಹಾಸ್ವಾಮಿಗಳ ಇವರು ಅಂತ ಕರೀತಾರೆ. ಅಂದ್ರ ಹಿಂದೂ ಮ್ಯಾನರ್ಸ್, ಕಸ್ಟಮ್ ಅಂಡ್ ಸೆರೆಮನೀಸ್ ಎಂಬ ಕೃತಿಗಳನ್ನ ಇವರು ಬರೆದು ಅಲ್ಲಿ ಭಾರತೀಯರ ಆಚಾರ ವಿಚಾರ, ಅವ್ರ ಹಬ್ಬ ಹರಿದಿನ, ಅವ್ರ ಬಲ್ಲಿರ್ತಕ್ಕಂಥ ಪದ್ಧತಿ ರೂಢಿಗಳನ್ನ ಏನ್ ಮಾಡ್ತಾರೆ ಅಂದ್ರ 20 ವರ್ಷಗಳ ಕಾಲ ಇಲ್ಲೇ ಭಾರತದಲ್ಲಿ ಉಳ್ಕೊಂಡು ಆ ಎಲ್ಲಾ ಭಾರತೀಯರ
ವಿಚಾರಧಾರೆಗಳನ್ನ ಏನ್ ಮಾಡ್ತಾರೆ ತಿಳ್ಕೊತಾರ. ಆನಂತರ ಫ್ರಾನ್ಸಿಗೆ ಏನ್ ಮಾಡ್ತಾರ ಅಂದ್ರ ಹೊರಟು ಹೋಗ್ತಾರ. ಇವರಷ್ಟೇ ಅಲ್ಲ, ಇನ್ನೂ ಹಲವಾರು ಚರಿತ್ರೆಕಾರರು ಏನ್ ಮಾಡ್ತಾರ ಅಂದ್ರ ಭಾರತದ ಚರಿತ್ರೆಯನ್ನ ತಿಳಿದುಕೊಂಡು ಆ ಚರಿತ್ರೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಕೃತಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಭಾಷೆಗೆ ಅಥವಾ ಯುರೋಪಿಯನ್ ಇತರ ಬೇರೆ ಬೇರೆ ಭಾಷೆಗಳಿಗೆ ಅವುಗಳನ್ನ ಭಾಷಾಂತರವನ್ನ ಮಾಡಿ ಭಾರತೀಯರು ಅನ್ಕೊಂಡಿರೋದ್ರಲ್ಲಿ ಬಹಳಷ್ಟು ವಿಷಯಗಳು ಅವರ ಆಲೋಚನೆಗಳನ್ನ ಬದಲಾವಣೆಯನ್ನ ಮಾಡಕ್ಕೆ ಇವರು ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಜೇಸೂಟ್ ಅಂತ ಈ ಒಂದು ಅಧ್ಯಯನದಾಗ ಜೇಸೂಟ್ಗಳು ಪಾದ್ರಿಗಳು ಅಂತ ಬಳಕೆ ಮಾಡೋದು ವರ್ಡ್. ಆ ಜೇಸೂಟ್ಗಳು ಅಂತ ಯಾರಿಗೆ ಕರೀತಾರಂದ್ರ ಏನು ಕ್ರೈಸ್ತರ ಜೀಸಸ್ ಏನರಲ್ಲ, ಅವ್ರ ಅನುಯಾಯಿಗಳಿಗೆ ಅವ್ರ ಶಿಷ್ಯರಿಗೆ ಏನಂತ ಕರೀತಾರಂದ್ರ ಜೇಸೂಟ್ ಅಂತ ಕರೀತಾರ. ಮಿಷನರಿ ಅಂತ ಆಗ್ಲೇ ಹೇಳೋದ. ಮಿಷನರಿ ಅಂದ್ರ ಕ್ರೈಸ್ತ ಭಾಷೆಯನ್ನ ಪ್ರಚಾರ ಮಾಡಲು ಭಾರತಕ್ಕೆ ಬಂದಿರತಕ್ಕಂಥವರನ್ನ ಮಿಷನರಿಗಳು ಅಂತ ಕರೀತಾರ. ಇನ್ನು ಈ ಭಾರತೀಯ ಶಾಸ್ತ್ರವನ್ನ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡೋರಿಗೆ ಏನಂತ ಕರೀತಾರ ಅಂದ್ರ ಭಾರತೀಯ ಶಾಸ್ತ್ರಜ್ಞರು ಅಂತ ಕರೀತಾರ, ಅಧ್ಯಯನ ಶಾಸ್ತ್ರಜ್ಞರು ಅಂತ ಕರೀತಾರ. ಈ ರೀತಿ ಭಾರತದ ಹಿಂದಿನ ಕಾಲದಿಂದಲೂ ಭಾರತದ ಇತಿಹಾಸದ ಬಗ್ಗೆ, ಭಾರತೀಯರ ಜನಜೀವನದ ಬಗ್ಗೆ ಏನ್ ಮಾಡಿದಾಗ್ಯಾರ ಅಂದ್ರೆ ಯುರೋಪಿಯನ್ನರು ಬಹಳಷ್ಟು ಒಂದು ಪ್ರಯತ್ನವನ್ನ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನ ಕೃತಿಗಳ ರೂಪದಲ್ಲಿ ಬರೆದು ಇವತ್ತು ಇತಿಹಾಸ ರಚನೆಗೆ, ಇತಿಹಾಸದ ಅಧ್ಯಯನಕ್ಕೆ ಸಹಾಯವನ್ನ ಮಾಡ್ಯಾರ. ಇಷ್ಟು 6ನೇ ತರಗತಿಯೊಳಗೆ ಇದು ಮೊದಲನೇ ಪಾಠ ಮುಗಿತದ. ಈ ಬುಕ್ಕಿನಿಂದ ಏನವ ಅಂದ್ರೆ ಬಹಳಷ್ಟು ಸರಳವಾಗಿರ್ತಕ್ಕಂಥ 2 ಬಿಟ್ಟ ಸ್ಥಳವ, ಒಂದು 5 ಒಂದು ವಾಕ್ಯದ ಕ್ವಶನ್ಸ್ಗಳವ. ಇವೇನ್ ಮಾಡಿ ಅಂದ್ರೆ ನಿಮ್ಮದೇ ತಿಳಿದಿರ್ತಕ್ಕಂಥ ಪಾಠದ ಆಧಾರದ ಮೇಲೆ ಬರೀರಿ, ರಫ್ ನೋಟ್ನಾಗ ಬರೆದಿಟ್ಕೊಡಿ. ನಾವು ಕಳಿಸಿರ್ತಕ್ಕಂಥ ನೋಟ್ಸ್ ಅನ್ನ ನೋಡಿ ಏನ್ ಮಾಡ್ಕೊಡ್ರಿ ಅಂದ್ರೆ ಅದ್ರಾಗ ಕರೆಕ್ಟ್ ಆಗಿರೋದನ್ನ ನೋಡ್ಕೊಂಡು ಫೇರ್ ಅನ್ನ ಬರೀರಿ.